ಫ್ರೆಂಡ್ಸ್, ಸಮುದ್ರದ ಅಲೆಗಳ ಮೇಲೆ ತೇಲುವ ಸಾವಿರಾರು ಟನ್ ತೂಕದ ಬೃಹತ್ ಹಡಗುಗಳನ್ನ ನೀವೆಲ್ಲ ನೋಡಿರ್ತೀರಾ. ಇವುಗಳನ್ನ ಇವತ್ತಿನ ಜಗತ್ತಲ್ಲಿ ತೇಲುವ ನಗರಗಳು ಎಂದೇ ಕರೆಯಲಾಗ್ತದೆ. ಆದ್ರೆ ಭೀಕರ ಚಂಡಮಾರುತ ಅಥವಾ ದೈತ್ಯ ಅಲೆಗಳು ಅಪ್ಪಳಿಸಿದಾಗ ಈ ಬೃಹತ್ ನೌಕೆಗಳು ಸಮುದ್ರದ ಮಧ್ಯದಲ್ಲಿ ಒಂದೇ ಕಡೆ ಹೇಗೆ ಅಲುಗಾಡದೆ ನಿಲ್ತವೆ ಎಂದು ನೀವೆಂದಾದ್ರೂ ಯೋಚನೆ ಮಾಡಿದ್ದೀರಾ? ಇದಕ್ಕೆಲ್ಲ ಕಾರಣ ಹಡಗಿನ ಸುರಕ್ಷತೆಗೆ ಅತ್ಯಂತ ಪ್ರಮುಖವಾಗಿರುವ ಅದರ ಆಂಕರ್ ಅಥವಾ ಲಂಗರು ವ್ಯವಸ್ಥೆ. ಹಡಗಿನ ಗಾತ್ರಕ್ಕೆ ಹೋಲಿಸಿದ್ರೆ ತುಂಬಾ ಚಿಕ್ಕದಾಗಿ ಕಾಣೋ ಆ ಒಂದು ಲೋಹದ ಆಂಕರ್ ಇಡೀ ಶಿಪ್ ಅನ್ನ ಹೇಗೆ ನಿಯಂತ್ರಿಸ್ತದೆ. ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ನಿಜ ಹೇಳ್ಬೇಕಂದ್ರೆ ಹಡಗನ್ನ ಹಿಡಿದು ನಿಲ್ಲಿಸುವುದು ಕೇವಲ ಆಂಕರ್ ಮಾತ್ರವಲ್ಲ. ನೀವು ಆಂಕರ್ ಅನ್ನ ಆಳವಾದ ಸಮುದ್ರಕ್ಕೆ ಸುಮ್ಮನೆ ಎಸೆದ್ರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಅಷ್ಟೇ ಅಲ್ಲ, ಅದನ್ನ ಬಳಸುವಾಗ ಸಣ್ಣ ತಪ್ಪು ಮಾಡಿದ್ರು ಇಡೀ ಹಡಗೆ ಮುಳುಗಿ ಹೋಗಬಹುದು. ಹಾಗಾದ್ರೆ ಕ್ಯಾಪ್ಟನ್ಗಳು ಆಂಕರ್ ಹಾಕಲು ಸರಿಯಾದ ಜಾಗವನ್ನ ಹೇಗೆ ಆಯ್ಕೆ ಮಾಡ್ತಾರೆ? ಎಷ್ಟು ಉದ್ದದ ಸರಪಳಿಯನ್ನ ಸಮುದ್ರಕ್ಕೆ ಬಿಡಬೇಕು ಎಂದು ಹೇಗೆ ಡಿಸೈಡ್ ಮಾಡ್ತಾರೆ? ಅಷ್ಟೇ ಯಾಕೆ, ಸಮುದ್ರದ ತಳದಲ್ಲಿ ಗಟ್ಟಿಯಾಗಿ ಹೂತು ಹೋಗಿರುವ ಬರೋಬ್ಬರಿ 20 ಟನ್ ತೂಕದ ಈ ಆಂಕರ್ ಅನ್ನ ಮರಳಿ ಮೇಲಕ್ಕೆ ಹೇಗೆ ಎತ್ತುತ್ತಾರೆ? ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಂಕರ್ ಗಳ ಹಿಂದೆ ಅಡಗಿರುವ ಮೈ ನಡುಗಿಸುವ ಎಂಜಿನಿಯರಿಂಗ್ ಮತ್ತೆ ಫಿಸಿಕ್ಸ್ ಸೀಕ್ರೆಟ್ ಗಳನ್ನ ಬಿಚ್ಚಿಡಲಿದ್ದೇವೆ. ಅದಕ್ಕಾಗಿ ಕೊನೆ ತನಕ ವಿಡಿಯೋ ನೋಡಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ಶಿಪ್ ಆಂಕರ್ ಹೇಗೆ ಕೆಲಸ ಮಾಡ್ತದೆ ಎಂದು ಅರ್ಥ ಮಾಡಿಕೊಳ್ಬೇಕಂದ್ರೆ ಮೊದಲು ಒಂದು ವಿಷಯ ತಿಳ್ಕೊಳ್ಬೇಕು. ಶಿಪ್ ಅನ್ನ ಸ್ಥಿರವಾಗಿ ನಿಲ್ಲಿಸಿ ಇಡುವಲ್ಲಿ ಆಂಕರ್ ಜೊತೆಗೆ ಸಮುದ್ರದ ಅಡಿಯಲ್ಲಿ ಬಿದ್ದಿರುವ ಬೃಹತ್ ಸ್ಟೀಲ್ ಸರಪಳಿ ಕೂಡ ಪ್ರಮುಖ ಪಾತ್ರ ವಹಿಸುತ್ತದೆ. ಇದು ಸಾಮಾನ್ಯವಾಗಿ ನಾವು ನೋಡುವ ಸರಪಳಿಯಲ್ಲ. ಉದಾಹರಣೆಗೆ ಒಂದು ಬೃಹತ್ ಕ್ರೂಸ್ ಶಿಪ್ ಆಂಕರ್ ಸರಪಳಿಯ ಕೇವಲ ಒಂದು ಲಿಂಕ್ ಅಥವಾ ಕೊಂಡೆ 130 ಕೆಜಿಗಿಂತಲೂ ಹೆಚ್ಚು ತೂಕ ಇರಬಹುದು. ಇಡೀ ಸರಪಳಿಯಲ್ಲಿ 180ಕ್ಕೂ ಹೆಚ್ಚು ಲಿಂಕ್ಗಳಿದ್ದು ಅದರ ಉದ್ದ 300 ಮೀಟರ್ಗಿಂತಲೂ ಹೆಚ್ಚಿರ್ತದೆ. ಒಂದು ದೊಡ್ಡ ಕ್ರೂಸ್ ನೌಕೆಯ ಆಂಕರ್ ತೂಕ 15ರಿಂದ 20 ಟನ್ಗಳವರೆಗೂ ಇರಬಹುದು. ಆದ್ರೆ ಆಶ್ಚರ್ಯಕರ ವಿಷಯ ಏನಂದ್ರೆ ಅದಕ್ಕೆ ಜೋಡಿಸಲಾದ ಸರಪಳಿಯ ತೂಕ ಮಾತ್ರ ಆಂಕರ್ ಗಿಂತ ಇನ್ನೂ ಹೆಚ್ಚಿರ್ತದೆ. ಕೆಲವು ಹಡಗುಗಳಲ್ಲಿ ಈ ಸರಪಳಿಯ ತೂಕ 60ರಿಂದ 120 ಟನ್ಗಳವರೆಗೂ ಇರಬಹುದು. ಇದೇ ಆಂಕರಿಂಗ್ ಸಿಸ್ಟಮ್ ಅಲ್ಲಿರುವ ಅಸಲಿ ಸೀಕ್ರೆಟ್. ಕ್ಯಾಪ್ಟನ್ ಆಂಕರ್ ಹಾಕುವಾಗ ಅದನ್ನ ಕೇವಲ ಸಮುದ್ರದಲ್ಲಿ ಎಸೆಯೋದಿಲ್ಲ, ಅದಕ್ಕೆ ಜೋಡಿಸಲಾದ ಬೃಹತ್ ಸ್ಟೀಲ್ ಸರಪಳಿಯನ್ನ ಕೂಡ ಸಮುದ್ರದ ತಳದ ಮೇಲೆ ಹರಡುವಂತೆ ಮಾಡ್ತಾನೆ. ಇದರಿಂದ ಕ್ಯಾಟನರಿ ಕರ್ವ್ ಎಂಬ ವಿಶಿಷ್ಟವಾದ ವಕ್ರ ಆಕಾರ ಉಂಟಾಗ್ತದೆ. ಈ ಆಕಾರವೇ ಗಾಳಿ ಅಲೆಗಳು ಸಮುದ್ರದ ಪ್ರವಾಹಗಳಿಂದ ಬರೋ ಭಾರಿ ಒತ್ತಡವನ್ನ ಕಡಿಮೆ ಮಾಡ್ತದೆ. ಸರಪಳಿಯ ಒಂದು ಭಾಗ ಸಮುದ್ರದ ಕೆಸರಲ್ಲಿ ಸ್ಥಿರವಾಗಿ ಕುಳಿತುಕೊಳ್ತದೆ. ಅದು ಒಂದು ಶಾಕ್ ಅಬ್ಸಾರ್ಬರ್ ರೀತಿ ಕೆಲಸ ಮಾಡ್ತದೆ. ಒಂದು ದೊಡ್ಡ ಅಲೆ ಹಡಗನ್ನ ಹಿಂದಕ್ಕೆ ಎಳೆಯಲು ಪ್ರಯತ್ನಿಸಿದಾಗ ಮೊದಲು ಸಮುದ್ರದ ತಳದಲ್ಲಿ ಬಿದ್ದಿರುವ ಟನ್ ಗಟ್ಟಲೆ ಸ್ಟೀಲ್ ಸರಪಳಿಯನ್ನ ಮೇಲಕ್ಕೆ ಎತ್ತಬೇಕಾಗ್ತದೆ. ಆ ನಂತರವಷ್ಟೇ ಆ ಬಲವು ಆಂಕರ್ಗೆ ತಲುಪುತ್ತೆ. ಇಲ್ಲಿಂದಲೇ ಆಂಕರ್ನ ಅಸಲಿ ಮ್ಯಾಜಿಕ್ ಆರಂಭವಾಗ್ತದೆ. ಆ ಬಲವು ಆಂಕರ್ಗೆ ತಲುಪುವಷ್ಟರಲ್ಲಿ ಅದು ಬಹುತೇಕ ಸಮಾನಾಂತರ ದಿಕ್ಕಿಗೆ ಬದಲಾಗಿ ಬಿಡ್ತದೆ. ಇದರಿಂದ ಆಂಕರ್ ಮಣ್ಣಿಂದ ಹೊರಗೆ ಬರದೆ ಇನ್ನೂ ಆಳಕ್ಕೆ ಇಳಿದು ಹೋಗ್ತದೆ. ಆಂಕರ್ ಅಲ್ಲಿರುವ ಫ್ಲೂಕ್ಸ್ ಎಂಬ ಅಗಲವಾದ ಭಾಗಗಳು ಮರಳು ಅಥವಾ ಕೆಸರಲ್ಲಿ ಗಟ್ಟಿಯಾಗಿ ಹೂತು ಹೋಗ್ತವೆ. ಶಿಪ್ ಎಷ್ಟು ಹೆಚ್ಚು ಚಲಿಸಲು ಪ್ರಯತ್ನಿಸ್ತದೆಯೋ ಆಂಕರ್ ಅಷ್ಟು ಆಳಕ್ಕೆ ಇಳಿಯುತ್ತಾ ಮತ್ತಷ್ಟು ಬಲವಾಗಿ ಹಿಡಿದುಕೊಳ್ತದೆ. ಅದಕ್ಕಾಗಿ ಚಿಕ್ಕದಾಗಿ ಕಾಣೋ ಒಂದು ಆಂಕರ್ ಕೂಡ ಲಕ್ಷಾಂತರ ಟನ್ ತೂಕವಿರೋ ಹಡಗನ್ನ ಸ್ಥಿರವಾಗಿ ಒಂದೇ ಕಡೆ ನಿಲ್ಲಿಸಲು ಸಾಧ್ಯವಾಗ್ತದೆ. ಇನ್ನೊಂದು ಆಸಕ್ತಿದಾಯಕ ವಿಷಯ ಏನಂದ್ರೆ ಹಡಗುಗಳು ತಮ್ಮ ಬಳಿ ಇರುವ ಸಂಪೂರ್ಣ ಸರಪಳಿಯನ್ನ ಸಾಮಾನ್ಯವಾಗಿ ಬಳಸೋದಿಲ್ಲ. ಇದಕ್ಕಾಗಿ ಕ್ಯಾಪ್ಟನ್ಗಳು ಸ್ಕೋಪ್ ಎಂಬ ನಿಯಮವನ್ನ ಬಳಸ್ತಾರೆ. ಸಾಮಾನ್ಯವಾಗಿ ನೀರಿನ ಆಳಕ್ಕಿಂತ 5ರಿಂದ 7 ಪಟ್ಟು ಹೆಚ್ಚು ಸರಪಳಿಯನ್ನ ಬಿಡ್ತಾರೆ. ಉದಾಹರಣೆಗೆ ನೀರಿನ ಆಳ 20 ಮೀಟರ್ ಆಗಿದ್ರೆ ಹಡಗು ಸರಿಸುಮಾರು 100ರಿಂದ 140 ಮೀಟರ್ ವರೆಗೂ ಸರಪಳಿಯನ್ನ ಬಿಡಬಹುದು. ಸಮುದ್ರವು ತುಂಬಾ ಉಗ್ರವಾಗಿದ್ರೆ ಅಥವಾ ಗಾಳಿ ಬಲವಾಗಿ ಬೀಸುತ್ತಿದ್ರೆ ಈ ಪ್ರಮಾಣವನ್ನ ಇನ್ನೂ ಹೆಚ್ಚಿಸ್ತಾರೆ. ಯಾಕಂದ್ರೆ ಹೆಚ್ಚು ಸರಪಳಿ ಸಮುದ್ರದ ತಳದಲ್ಲಿ ಇರೋದ್ರಿಂದ ಆಂಕರ್ ಮತ್ತಷ್ಟು ಬಲವಾಗಿ ಹಿಡಿದುಕೊಳ್ತದೆ. ಆದ್ರೆ ನಿಮ್ಗೊಂದು ಡೌಟ್ ಬಂದಿರಬಹುದು, ಪೆಸಿಫಿಕ್ ಮಹಾಸಾಗರದ ಮಧ್ಯದಲ್ಲಿ ಒಂದು ಶಿಪ್ಗೆ ಸಮಸ್ಯೆ ಎದುರಾದ್ರೆ ಆಗಲೂ ಆಂಕರ್ ಹಾಕಬಹುದಾ ಅಂತ. ಹೆಚ್ಚಿನ ಸಂದರ್ಭಗಳಲ್ಲಿ ಇದಕ್ಕೆ ಉತ್ತರ ಇಲ್ಲ. ವಾಣಿಜ್ಯ ಹಡಗುಗಳು ಸಾಮಾನ್ಯವಾಗಿ 100ರಿಂದ 200 ಮೀಟರ್ ಆಳವಿರೋ ಪ್ರದೇಶಗಳಲ್ಲಿ ಮಾತ್ರ ಆಂಕರ್ ಹಾಕಬಲ್ಲವು. ಯಾಕಂದ್ರೆ ನೀರಿನ ಆಳ ಹೆಚ್ಚಾದಂತೆ ಆಂಕರ್ ಸರಿಯಾಗಿ ಕೆಲಸ ಮಾಡಲು ಇನ್ನೂ ಹೆಚ್ಚಿನ ಸರಪಳಿಯ ಅಗತ್ಯವಿರುತ್ತದೆ. ಆಳವಾದ ಸಮುದ್ರದಲ್ಲಂತೂ ಪರಿಸ್ಥಿತಿ ಮತ್ತಷ್ಟು ಕಠಿಣವಾಗಿರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಸಮುದ್ರದ ಆಳ 3 ಕಿಲೋಮೀಟರ್ ಗಿಂತಲೂ ಹೆಚ್ಚಿರುತ್ತದೆ. ಅಲ್ಲಿ ಆಂಕರ್ ಹಾಕಬೇಕೆಂದ್ರೆ ಸಾವಿರಾರು ಟನ್ ಸರಪಳಿಯ ಅವಶ್ಯಕತೆ ಇರುತ್ತದೆ. ಅಷ್ಟು ಭಾರಿ ಉಕ್ಕಿನ ಸರಪಳಿ ಬಹುತೇಕ ನೇರವಾಗಿ ನೇತಾಡಿದ್ರೆ ಆಂಕರ್ ಅನ್ನ
ನಿಯಂತ್ರಿಸುವ ವಿಂಡ್ ಲಾಸ್ ಯಂತ್ರವು ಹಾನಿಗೊಳಗಾಗುವ ಅಪಾಯವಿದೆ. ಅಷ್ಟೇ ಅಲ್ಲ, ಶಿಪ್ನ ರಚನೆಯ ಮೇಲೆಗೆ ಅಪಾಯಕಾರಿ ಒತ್ತಡ ಬೀಳ್ತದೆ. ಅದಕ್ಕಾಗಿಯೇ ಆಳವಾದ ಸಮುದ್ರಗಳಲ್ಲಿ ಹಡಗುಗಳು ಸಾಮಾನ್ಯವಾಗಿ ಆಂಕರ್ ಹಾಕೋದಿಲ್ಲ. ಬದಲಿಗೆ ಸಹಾಯ ಬರುವವರೆಗೂ ಅಥವಾ ಹವಾಮಾನ ಪರಿಸ್ಥಿತಿ ಸುಧಾರಿಸುವವರೆಗೆ ಸಮುದ್ರದಲ್ಲಿ ತೇಲುತ್ತಲೇ ಇರುತ್ತವೆ. ಆದರೆ ರಿಸರ್ಚ್ ಮಾಡುವ ಶಿಪ್ಗಳು, ಡ್ರಿಲ್ಲಿಂಗ್ ಶಿಪ್ಗಳು ಮಾತ್ರ ಡೈನಾಮಿಕ್ ಪೊಸಿಷನಿಂಗ್ ಎಂಬ ವಿಶೇಷ ಸಿಸ್ಟಮ್ ಅನ್ನ ಬಳಸ್ತವೆ. ಇದರಲ್ಲಿ ಕಂಪ್ಯೂಟರ್ಗಳು ಹಡಗಿನ ಸುತ್ತಲಿರುವ ಥ್ರಸ್ಟರ್ಗಳನ್ನ ನಿಯಂತ್ರಿಸುತ್ತಾ ಆಂಕರ್ನ ಅಗತ್ಯವೇ ಇಲ್ಲದೆ ಶಿಪ್ ಅನ್ನ ಒಂದೇ ಜಾಗದಲ್ಲಿ ಸ್ಥಿರವಾಗಿಡುತ್ತವೆ. ಹಡಗುಗಳು ಕಡಿಮೆ ಆಳವಿರುವ ಪ್ರದೇಶಗಳಿಗೆ ತಲುಪಿದಾಗ ಅಧಿಕಾರಿಗಳು ನಾಟಿಕಲ್ ಚಾರ್ಟ್ಗಳು ಮತ್ತೆ ಕಂಪ್ಯೂಟರ್ ಸಿಸ್ಟಮ್ಗಳ ಸಹಾಯದಿಂದ ನೀರಿನ ಆಳವನ್ನ ಪರಿಶೀಲಿಸುತ್ತಾರೆ. ಆನಂತರ ಎಷ್ಟು ಸರಪಳಿ ಅಗತ್ಯವೋ ಅದನ್ನ ನಿರ್ಧರಿಸುತ್ತಾರೆ. ಆದರೆ ಇನ್ನೊಂದು ಪ್ರಶ್ನೆ ಬಾಕಿ ಉಳಿಯುತ್ತೆ. ಈಗಾಗಲೇ ಎಷ್ಟು ಸರಪಳಿಯನ್ನ ಬಿಡಲಾಗಿದೆ ಎಂದು ಹೇಗೆ ಅಳಿತಾರೆ? ಇದಕ್ಕಾಗಿ ತುಂಬಾ ಹಳೆಯ ಸಮುದ್ರ ಅಳತೆ ಪದ್ಧತಿಯನ್ನ ಬಳಸ್ತಾರೆ. ಆಂಕರ್ ಸರಪಳಿಯನ್ನ ಶಾಕೆಲ್ಸ್ ಅಥವಾ ಶಾರ್ಟ್ಸ್ ಎಂದು ಕರೆಯಲಾಗುವ ಸಮಾನ ಭಾಗಗಳಾಗಿ ವಿಂಗಡಿಸುತ್ತಾರೆ. ಪ್ರತಿ ಭಾಗವು ಸುಮಾರು 27.5 ಮೀಟರ್ ಅಥವಾ 90 ಅಡಿ ಉದ್ದವಿರುತ್ತದೆ. ಈ ಭಾಗಗಳನ್ನ ಜೋಡಿಸುವ ಲಿಂಕ್ಗಳನ್ನ ಸುಲಭವಾಗಿ ಗುರುತಿಸಲು ಬಿಳಿ ಅಥವಾ ಕೆಂಪು ಬಣ್ಣಗಳಿಂದ ಕೋಟಿಂಗ್ ಮಾಡಲಾಗುತ್ತದೆ. ಆಂಕರ್ ಸರಪಳಿ ಹೊರಗೆ ಹೋಗ್ತಿರುವಾಗ ಹಡಗಿನ ಮುಂಭಾಗದಲ್ಲಿರೋ ಅಧಿಕಾರಿ ಈ ಗುರುತುಗಳನ್ನ ಗಮನಿಸುತ್ತಾ ಎಷ್ಟು ಶಾಕಲ್ಸ್ ಹೋಗಿವೆ ಎಂದು ಲೆಕ್ಕ ಹಾಕ್ತಾನೆ. ನಂತರ ಆ ಮಾಹಿತಿಯನ್ನ ರೇಡಿಯೋ ಮೂಲಕ ಬ್ರಿಡ್ಜ್ಗೆ ತಿಳಿಸ್ತಾನೆ. ಉದಾಹರಣೆಗೆ 3 ಶಾಕಲ್ಸ್ ನೀರಿನಲ್ಲಿದ್ದಾವೆ ಎಂದ್ರೆ ಸುಮಾರು 83 ಮೀಟರ್ ಸರಪಳಿಯನ್ನ ಬಿಡಲಾಗಿದೆ ಎಂದರ್ಥ. ಇದರಿಂದ ಸಮುದ್ರದ ತಳದ ಮೇಲೆ ಎಷ್ಟು ತೂಕವಿದೆ, ಆಂಕರ್ ಸುರಕ್ಷಿತವಾಗಿ ಹಿಡಿದುಕೊಂಡಿದೆಯಾ ಇಲ್ವಾ ಎಂದು ಕ್ಯಾಪ್ಟನ್ ಅಂದಾಜು ಮಾಡಲು ಸಾಧ್ಯವಾಗ್ತದೆ. ಆಂಕರ್ ಸಮುದ್ರದ ಅಡಿಯನ್ನ ಮುಟ್ಟಿದ ತಕ್ಷಣ ಶಿಪ್ ಸ್ಥಿರವಾಗಿ ನಿಲ್ಲೋದಿಲ್ಲ. ಮೊದಲಿಗೆ ಅದು ಕೇವಲ ನೆಲದ ಮೇಲೆ ಪಕ್ಕಕ್ಕೆ ವಾಲಿಕೊಂಡಿರ್ತದೆ. ಅದು ನಿಜವಾಗಿಯೂ ಕೆಲಸ ಮಾಡಬೇಕೆಂದ್ರೆ ಹಡಗು ನಿಧಾನವಾಗಿ ಹಿಂದಕ್ಕೆ ಚಲಿಸಬೇಕಾಗ್ತದೆ. ಆಗ ಸರಪಳಿಯು ಆಂಕರ್ ಅನ್ನ ಸಮಾನಾಂತರವಾಗಿ ಎಳೆಯಲು ಪ್ರಾರಂಭಿಸುತ್ತದೆ. ಇದರಿಂದ ಆಂಕರ್ ತನ್ನ ಸರಿಯಾದ ಸ್ಥಾನಕ್ಕೆ ತಿರುಗುತ್ತೆ. ಅದರ ಫ್ಲೂಕ್ಸ್ ಕೆಳಗೆ ಬಾಗಿ ಸಮುದ್ರದ ನೆಲದೊಳಗೆ ಇಳಿಯಲು ಪ್ರಾರಂಭಿಸುತ್ತವೆ. ಮರಳು ಅಥವಾ ಕೆಸರು ನೆಲದಲ್ಲಿ ಆಂಕರ್ ಮತ್ತಷ್ಟು ಆಳವಾಗಿ ಹೂತು ಹೋಗ್ತದೆ. ಕೆಲ ಸಂದರ್ಭಗಳಲ್ಲಿ ಅದು ಸಂಪೂರ್ಣವಾಗಿ ಮಣ್ಣಲ್ಲಿ ಕಾಣದಂತೆ ಹೋಗಬಹುದು. ಹಡಗು ಎಷ್ಟು ಹೆಚ್ಚು ಕದಲಲು ಪ್ರಯತ್ನಿಸುತ್ತದೆಯೋ ಆಂಕರ್ ಅಷ್ಟು ಬಲವಾಗಿ ನೆಲವನ್ನ ಹಿಡಿದುಕೊಳ್ಳುತ್ತದೆ. ಇದೇ ಕಾರಣದಿಂದಾಗಿ ಒಂದೇ ಒಂದು ಆಂಕರ್ ಲಕ್ಷಾಂತರ ಟನ್ ತೂಕ ಇರೋ ಹಡಗನ್ನ ಸಹ ತಡೆಯಬಲ್ಲದು. ಆದ್ರೆ ಒಂದು ಹಡಗು ಮತ್ತೆ ಪ್ರಯಾಣವನ್ನ ಆರಂಭಿಸಬೇಕಾಗ್ತದೆ. ಆಗ ಇಡೀ ಪ್ರಕ್ರಿಯೆಯನ್ನ ಉಲ್ಟಾ ಮಾಡಬೇಕು. ಅಂದ್ರೆ ಆಂಕರ್ ಅನ್ನ ಮತ್ತೆ ಮೇಲಕ್ಕೆ ತೆಗೆದುಕೊಳ್ಬೇಕು. ಇದಕ್ಕಾಗಿ ಹಡಗಿನ ಮುಂಭಾಗದಲ್ಲಿ ಅಳವಡಿಸಲಾಗಿರುವ ಅತ್ಯಂತ ಶಕ್ತಿಶಾಲಿಯಾದ ಆಂಕರ್ ವಿಂಡ್ ಲಾಸ್ ಯಂತ್ರ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ. ಇದು ಭಾರಿ ಸ್ಟೀಲ್ ಸರಪಳಿಯನ್ನ ಮೆಲ್ಲಗೆ ಮರಳಿ ಹಡಗಿನೊಳಗೆ ಎಳೆದುಕೊಳ್ಳುತ್ತದೆ. ಸರಪಳಿ ಮೇಲಕ್ಕೆ ಬಂದಂತೆ ಸಮುದ್ರದ ತಳದಲ್ಲಿ ಬಿದ್ದಿದ್ದ ಭಾಗ ಮತ್ತೆ ಮೇಲಕ್ಕೆ ಏರಲು ಪ್ರಾರಂಭಿಸುತ್ತದೆ. ಸ್ವಲ್ಪ ಸಮಯದವರೆಗೆ ಆಂಕರ್ ಮಾತ್ರ ಇನ್ನೂ ಮಣ್ಣಲ್ಲೇ ಬಲವಾಗಿ ಸಿಲುಕಿಕೊಂಡಿರುತ್ತದೆ. ಆದ್ರೆ ಹಡಗು ಆಂಕರ್ ಇರುವ ಪ್ರದೇಶದಿಂದ ನಿಧಾನವಾಗಿ ಚಲಿಸುತ್ತಿರುವಾಗ ಎಳೆಯುವ ಕೋನವು ಸಂಪೂರ್ಣವಾಗಿ ಬದಲಾಗಿ ಹೋಗ್ತದೆ. ಮೊದಲಿಗೆ ಸಮಾನಾಂತರವಾಗಿ ಎಳೆದ ಬಲವು ಈಗ ನೇರವಾಗಿ ಮೇಲಕ್ಕೆ ಎಳೆಯಲು ಪ್ರಾರಂಭಿಸುತ್ತದೆ. ಇಲ್ಲಿಯೇ ಆಂಕರ್ ಮಣ್ಣಿಂದ ಹೊರಗೆ ಬರಲು ಆರಂಭಿಸುತ್ತದೆ. ಒಂದು ಬಾರಿ ಅದು ಸಂಪೂರ್ಣವಾಗಿ ಹೊರಗೆ ಬಂದ ನಂತರ ವಿಂಡ್ ಲಾಸ್ ಯಂತ್ರವು ಅದನ್ನ ನೀರಿನ ಮೇಲಕ್ಕೆ ಎಳೆದು ಹಡಗಿನ ಮುಂಭಾಗದಲ್ಲಿರುವ ಅದರ ಜಾಗದಲ್ಲಿ ಮತ್ತೆ ಭದ್ರಪಡಿಸುತ್ತದೆ. ಈ ರೀತಿ ಚಿಕ್ಕದಾಗಿ ಕಾಣೋ ಒಂದು ಆಂಕರ್ ಹಿಂದೆ ಎಷ್ಟು ಅದ್ಭುತವಾದ ಫಿಸಿಕ್ಸ್ ಕೆಲಸ ಮಾಡ್ತಿದೆ ಎಂದು ನಿಮಗೆ ಅರ್ಥವಾಗಿರಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.